ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಸಂಸದ ಸುಮಲತಾ. ಬಿಜೆಪಿ ಹೈಕಮಾಂಡ್ನ ಎಲ್ಲ ನಿರ್ಧಾರಗಳಿಗೂ ನಾನು ಬದ್ಧ ಅಂತ ಸಂಸದೆ ಸುಮಲತಾ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಡ್ಡಾ ಜೊತೆ ಮಾತುಕತೆಯ ಬಳಿಕ ಸಂಸದೆ ಸುಮಲತಾ ಅವರ ಹೇಳಿಕೆ ಇದು. ದೆಹಲಿಯಲ್ಲಿ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ನಡೆಸಿದ್ರು. ಮಂಡ್ಯದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಅನ್ನೋದು ಕೇವಲ ಊಹಾಪೋಹ. ನಾಳೆ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಸಂಸದೆ ಸುಮಲತಾ. ಹಾಗಾದ್ರೆ ಸಂಸದೆ ಸುಮಲತಾ ಮನವೊಲಿಸ್ತಾ ಬಿಜೆಪಿ ಹೈಕಮಾಂಡ್. ಮಂಡ್ಯ ಕಣದಿಂದ ಹಿಂದೆ ಸರಿಯುತ್ತಾರಾ ಸಂಸದೆ ಸುಮಲತಾ? ಜೆಡಿಎಸ್ ಪಟ್ಟು ಸಡಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂತ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ? ಅವರೂ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನು ಅವರು ಈಸಿಯಾಗಿ ಬಿಟ್ಕೊಡೋ ಅಂಥ ಕ್ಷೇತ್ರ ಏನು ಇರಲಿಲ್ಲ. ಮೊದಲಿನಿಂದಾಗಲೂ ಮಂಡ್ಯ ಅನ್ನೋದು ಒಂದು ಸವಾಲಾಗೇ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನು ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆ ಯಾವ ರೀತಿ ಇದನ್ನು ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ ನಡೀತದೆ. ಒಂದು ವೇಳೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂಥ 25ಕ್ಕೆ ಅಂತ ಹೇಳಿದೆ, ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ. ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡಿಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ಸು ಹೋಗ್ತೀನಿ ಮಂಡ್ಯಕ್ಕೆ. ಅಷ್ಟರೊಳಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನು ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅನೌನ್ಸಿಂಗ್ ಆದಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ನ ಮೀಟ್ ಮಾಡಲೇಬೇಕಾಗತ್ತೆ. ಇವತ್ತಿನ ಸಭೆಯ ಸಂದರ್ಭದಲ್ಲಿ ಅಥವಾ ಏನಂದ್ರೆ ಈ ಹಿಂದಿನ ಚರ್ಚೆಯ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮಂಡ್ಯವನ್ನು ಹೊರತುಪಡಿಸಿ ನಿಮಗೆ ಮುಂದೆ ರಾಜ್ಯಸಭೆಗೂ ಸಹಿತ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಒಂದು ಆಫರ್ ಅನ್ನ ಇಟ್ಟಿದ್ದಾರೆ. ಆಫರ್ ಅನ್ನೋದಕ್ಕಿಂತ ನಿಮಗೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದು ಇದೆ. ಸಂಧಾನ ಮಾಡೋ ಪ್ರಯತ್ನ ಅಲ್ಲ, ಸಂಧಾನ ಮಾಡೋ ಪ್ರಯತ್ನ ಅಂತಲ್ಲ, ಇದು ಒಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ 5 ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು, JDS ಅಲಯನ್ಸ್ ಆದಮೇಲೆ ನಮ್ಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ, ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರೇನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರುವಂಥ ಒಂದು ಸಂದರ್ಭ ಇರೋದರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ಅವರು ಅದನ್ನೇ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗಲಿ ನಿಮ್ಮ ಬೆಂಬಲಿಗರಾಗಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಖುದ್ದು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.